ರಾಜ್ಯಕ್ಕೆ 625 ಅಂಕಗಳನ್ನು ಪಡೆದು ನೀವು ಒಂದು ಸ್ಥಾನ ನೀಡಿದ್ದೀರಾ, ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಸಂತೋಷವಾಗ್ತಿದೆ ನನಗೆ, ಹೇಳಿಕೆ ಆಗುವಂಥ ಸಂತೋಷ. ಎಲ್ಲ ತಂದೆ ತಾಯಿ ಕೂಡ ಸಂತೋಷ ಆಗಿದೆ ಅಂತ ಹೇಳ್ತೀನಿ. ಯಾರ್ಯಾರು ಸಪೋರ್ಟ್ ಮಾಡಿದ್ರು ನಿಮಗೆ? ನಮ್ಮೆಲ್ಲ ಶಿಕ್ಷಕರಿಂದ ಹಾಗೂ ನನ್ನ ಪಾಲಕರು ಹಾಗೂ ನಮ್ಮ 3 SDMC ಸದಸ್ಯರು ಹಾಗೂ ಬೈಲೊಂಗಲ್ ಎಲ್ಲ ಮುಖ್ಯ ಅಧಿಕಾರಿಗಳು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಕಲಿತು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಉಳಿದ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಕಾರಿ ಶಾಲೆಯಲ್ಲಿ ಕೂಡ ನಾವು ಕಲಿತು ಮುಂದೆ ಏನಾದರೂ ಒಂದು ಸಾಧನೆ ಮಾಡ್ಬೋದು. ಸರ್ಕಾರಿ ಶಾಲೆ ಅಂತ ಯಾವುದೇ ಕೀಳರಿಮೆಯನ್ನು ನಾವು ಇಟ್ಕೋಬಾರ್ದು. ಯಾವುದೇ ಶಾಲೆಯಲ್ಲೂ ನಾವು ಕೂಡ ಕಲಿತರು ನಾವು ಕಲಿಯೋದ್ರ ಮ್ಯಾಗ ಡಿಪೆಂಡ್ ಆಗಿರ್ತದೆ. ಅದು ನಾವು ಹೆಂಗೆ ಕಲಿತೇವಿ, ಅವಳಿಗೆ ನಾವು ಹೆಂಗೆ ಅದನ್ನು ಸ್ಟಡಿ ಮಾಡ್ತೇವೆ, ಹೆಂಗೆ ಆಲಿಸ್ತೀವಿ ಅನ್ನೋದ್ರ ಮ್ಯಾಗ ಅದು ಡಿಪೆಂಡ್ ಆಗಿರ್ತೈತಿ. ಮುಂದೆ ಏನು ಮಾಡ್ಬೇಕಂತ ಇದ್ದೀರಾ? ನಾ ಡಾಕ್ಟರ್ ಆಗ್ಬೇಕು ಅನ್ಕೊಂಡು. ಸರ್, ಬೈಲೊಂಗಲ್ ನಾಡಿಗೆ ಒಂದು ಹೆಮ್ಮೆಯ ವಿಷಯ ಸರ್. ಮೊದಲ ವಿದ್ಯಾರ್ಥಿನ ಬಂದು ಮೊದಲಿಗೆ ಭೇಟಿಯಾಗಿದ್ದೀರಾ ಸರ್, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿಯಾಗುತ್ತೆ. ರೂಪಾ ಚನಗೌಡ್ ಪಾಟೀಲ್ ಇವತ್ತಿನ ದಿನ SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿದ್ದಾರೆ. ನಮ್ಮ ದೇವಲಾಪುರ ಗ್ರಾಮಕ್ಕೆ, ಬೈಲೊಂಗಲ್ ತಾಲೂಕಿಗೆ ಹಾಗೂ ಬೆಳಗಾವಿ ಜಿಲ್ಲೆಗೆ ಇದು ಅತಿ ಹೆಮ್ಮೆಯ ವಿಷಯ. ಹಾಗಾಗಿ ಇವತ್ತಿನ ದಿನ ನಾವು ಅವರ ಕಲಿಸಿದಂಥ ಗುರುಗಳಿಗಾಗಲಿ ಅವರ ಪೋಷಕರಿಗಾಗಲಿ ಈ ಯಶಸ್ಸು ಸಲ್ಲಬೇಕು. ಅದೇ ರೀತಿಯಾಗಿ ಮುಖ್ಯವಾಗಿ ಆ ವಿದ್ಯಾರ್ಥಿನಿ ಭಾಳ ಕಷ್ಟಪಟ್ಟು ಓದಿರ್ತಾಳೆ. ಆಕೆ ಇನ್ನೂ ಈ ಥರ ಯಶಸ್ಸುಗಳನ್ನು ಆಕೆ ಜೀವನದಲ್ಲಿ ಇನ್ನೂ ಸಾಕಷ್ಟು ಸಾಧನೆ ಮಾಡಲಿ ಅಂತ ಆಕೆಗೆ ಆಶಾಭಾವನೆಯನ್ನು ತುಂಬಿ ತಾಲೂಕು ಆಡಳಿತ ವತಿಯಿಂದ ಇವತ್ತು ಪ್ರತಿಭೆಯನ್ನು ಗುರುತಿಸಿ ಒಂದು ಸನ್ಮಾನ ಮಾಡ್ಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಊರಿನ ಹಿರಿಯರಿದ್ದಾರೆ, ಎಲ್ಲ ಸದಸ್ಯರೊಂದಿಗೆ ಅಮೋಘವಾಗಿ ಇವತ್ತಿನ ದಿನ ನಾವು ಸನ್ಮಾನವನ್ನು ಮಾಡಿದ್ದೀವಿ. ಸರ್, ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದಿದ್ದಾರೆ ಸರ್ ರೂಪಾ. ಇದು ಬೈಲೊಂಗಲ್ ನಾಡಿಗೆ ಮತ್ತು ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯ ಸರ್, ಹೇಗೆ ಅನಿಸ್ತಾ ಇದೆ? ಭಾಳಷ್ಟು ಖುಷಿ ಆಗ್ತಾ ಇದೆ ಸರ್. ಈಗಾಗಲೇ ರೂಪಾ ಪಾಟೀಲ್ ಅವರು ನಮ್ಮ ವಲಯದಿಂದ, ಅದು ಸರ್ಕಾರಿ ಶಾಲೆಯಲ್ಲಿ ಕಲಿತು ಅದು ಕೃಷಿಕ ಕುಟುಂಬದಿಂದ ಈ ರಾಜ್ಯಕ್ಕೆ ಪ್ರಥಮ ಬಂದದ್ದು ಇಡೀ ನಮ್ಮ ಬೈಲೊಂಗಲ್ ನಾಡಿಗೆ, ಇಡೀ ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆ ತರುವಂಥ ವಿಷಯವನ್ನು ಮಾಡಿದ್ದಾರೆ. ರೂಪಾ ಚನಗೌಡ ಪಾಟೀಲ್ ಇವರಿಗೂ ಹಾಗೂ ಅವರಿಗೆ ಕಲಿಸಿದಂಥ ಎಲ್ಲ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಮತ್ತು ಪಾಲಕರು, SDMC ಅವರು, ಇಡೀ ಗ್ರಾಮದ ಎಲ್ಲ ಹಿರಿಯರು, ನಮ್ಮ ಇಲಾಖೆಯ BRC CRC ಎಲ್ಲರೂ ಸಹಿತ ಹಾಗೂ ಮಾನ್ಯ DDP ಮೇಡಮ್ ಅವರ ಮಾರ್ಗದರ್ಶನದೊಳಗೆ ನಾವು ಎಲ್ಲ ಚಟುವಟಿಕೆಯನ್ನು ಮಕ್ಕಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಅಲ್ಲಿಯ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಮಾಡಿ ಉತ್ತಮವಾದಂಥ ಫಲಿತಾಂಶ ತಂದುಕೊಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ ಪ್ರಥಮ ಬಂದು ನಮಗೆ ಹೆಮ್ಮೆ ತರುವಂಥ, ನಮ್ಮ ಬೈಲೊಂಗಲ್ ನಾಡಿಗೆ ಒಂದು ಹೆಮ್ಮೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾವು ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭೆಗಳು ಸಾಕಷ್ಟು ಇದಾವೆ. ಸೂಕ್ತವಾದಂತಹ ಅವಕಾಶವನ್ನು ಕೊಟ್ಟರೆ ಅರಳುತ್ತಾವೆ ಅನ್ನೋದಕ್ಕೆ ಇದು ಒಂದು ಸೂಕ್ತವಾದಂತಹ ನಿದರ್ಶನ ಆಗಲಿಕ್ಕೆ ಅವಕಾಶ ಸಿಗ್ತದೆ. ಇನ್ನೂ ಒಂದು ಸರ್ ಹೇಳಿದಂಗೆ ಒಂದು ಹೆಮ್ಮೆಯ ವಿಷಯ ಅಂದರೆ, ಇದು ನನಗೆ ದತ್ತು ಶಾಲೆ ಇಡೀ ರಾಜ್ಯಕ್ಕೆ ಪ್ರಥಮ ಬಂದು ನನಗೊಂದು ವಿಶೇಷವಾದಂಥ ಭಾಳಷ್ಟು ಖುಷಿಯನ್ನು ತಂದು ಕೊಟ್ಟಿದೆ ಅಂತ ಹೇಳ್ಬೋದು. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ತೋರಿಸಿಕೊಟ್ಟಿದ್ದಾರೆ ಸರ್, ಇದರ ಬಗ್ಗೆ ಏನು ಇಷ್ಟಪಡ್ತಾರೆ ಸರ್? ಹೌದು ಸರ್, ಖಂಡಿತವಾಗಿಯೂ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಕರಿದ್ದಾರೆ. ಅದರ ಜೊತೆಗೆ ಮಕ್ಕಳು ಸಹಿತ ಗ್ರಾಮೀಣ ಪ್ರದೇಶಗಳು, ನಗರ ಪ್ರದೇಶದಲ್ಲಿ ಉತ್ತಮವಾದಂಥ ಪ್ರತಿಭೆಯನ್ನು ಹೊಂದಿದ್ದಾರೆ. ಅವರಿಗೆ ಸೂಕ್ತವಾದಂಥ ಗುರುತಿಸಿ ಅವರಿಗೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ವಲಯದಲ್ಲಿ ಮತ್ತು ಗ್ರಾಮೀಣ ಪ್ರತಿಭೆಗಳು ಭಾಳಷ್ಟು ಮುಂದೆ ಬರ್ತಾವೆ. ಇವುಗಳ ಜೊತೆಗೆ ಅನೇಕ ವಿದ್ಯಾರ್ಥಿಗಳು 223, 22 ತೆಗೆದುಕೊಂಡಂಥ ಸುಮಾರು ಈಗ ಸದ್ದಂಥ ಮಾಹಿತಿಗಳ ಒಂದು 15-20 ನಮ್ಮ ವಲಯದಲ್ಲಿ ಸಿಕ್ಕಿದ್ದಾರೆ. ಇನ್ನೂ ಫಲಿತಾಂಶ ಬರ್ತಾ ಇದೆ. ಇದನ್ನು ನೋಡಿದಾಗ ಭಾಳಷ್ಟು ಖುಷಿ ಆಗ್ತದೆ. ಮಕ್ಕಳಿಗೆ ಮಾರ್ಗದರ್ಶನವನ್ನು ನಿರಂತರವಾದಂಥ ಫಾಲೋಅಪ್ ಮಾಡಿದರೆ ಖಂಡಿತ ಫಲಿತಾಂಶ ಮಕ್ಕಳು ಬರ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಂತುಕೊಡುತ್ತೆ. ಸರ್, ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಹುಟ್ಟಿದಂಥ ನಾಡಿನಲ್ಲಿ ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಮೇಡಮ್ ರಾಜ್ಯಕ್ಕೆ, ಹೇಗೆ ಅನಿಸ್ತಾ ಇದೆ ಮೇಡಮ್? ತುಂಬ ಸಂತೋಷ ಆಗ್ತದೆ. ಮತ್ತು ಪ್ರಥಮದಲ್ಲಿ ವಿದ್ಯಾರ್ಥಿನಿಗೆ ಹಾಗೂ ಮಾರ್ಗದರ್ಶನ ಮಾಡಿದಂಥ ಶಿಕ್ಷಕರು ಮತ್ತು ಸರ್ವರಿಗೂ ಅಭಿನಂದನೆಯನ್ನು ಬಹಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಲೀಲಾವತಿ ಹಿರೇಮಠ ಅಂತ DDP ಬೆಳಗಾವಿಯಾಗಿ ಕಾರ್ಯ ಮಾಡ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ನಾವು ಸುಮಾರು ಒಂದು 7-8 ತಿಂಗಳಿಂದ ಶಿಸ್ತಿನಿಂದ ನಿರಂತರವಾಗಿ ನನ್ನೆಲ್ಲ ಶಿಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮುಖ್ಯ ಶಿಕ್ಷಕರು
ಬಹು ಪ್ರಮುಖವಾಗಿ ನಮ್ಮ ಜಿಲ್ಲಾಡಳಿತದ ಮಾರ್ಗದರ್ಶನದಲ್ಲಿ ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಎಲ್ಲರ ಒಂದು ಆಶಯದಂತೆ ನಾವು ಶಿಸ್ತಿನಿಂದ ಕಾರ್ಯ ಮಾಡ್ತಾ ಬಂದ್ವಿ. ಬಹಳಷ್ಟು ಪಾರದರ್ಶಕವಾಗಿ ಮತ್ತು ಕಟ್ಟುನಿಟ್ಟಾಗಿ ಪರೀಕ್ಷೆಗಳನ್ನು ನಡೆಸಿದ್ದೇವೆ. ಬಹಳ ಉತ್ತಮ ಫಲಿತಾಂಶ ನಮಗೆ ಬಂದಿದೆ. ಮತ್ತು ಇದು ಕ್ವಾಲಿಟೇಟಿವ್ ಫಲಿತಾಂಶ ಇದೆ ನಮ್ಮದು. 1-2 ಉದಾಹರಣೆ ನಾನು ಮುಂದಿನ ಹಂತದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೆಳಗ್ಗೆ ಜಿಲ್ಲಾ ಪಂಚಾಯತ್ ಮೀಟಿಂಗಲ್ಲಿದ್ದಾಗ ಒಂದು ಕಡೆ ನಮ್ಮ ಮಿನಿಸ್ಟ್ರು ಬ್ರೀಫಿಂಗ್ ಮಾಡ್ತಾ ಇದ್ರು. ಯಾವ ಸ್ಥಾನ ಬರ್ಬೋದು, ಎಷ್ಟು ಪರ್ಸೆಂಟೇಜ್ ಬರ್ಬೋದು ಅಂತ ಆತಂಕದಿಂದ ನಾವು ಕುಂತಿದ್ವಿ. ಸ್ಥಾನ ಏನೇ ಇದ್ರೂ ಕೂಡ ನಮಗೆ ತಕ್ಷಣದಲ್ಲಿ CO ಸಾಹೇಬ್ರು ಹೇಳಿದ್ರು, ಏನು ನಮ್ಮ ರಾಜ್ಯಕ್ಕೆ ರ್ಯಾಂಕ್ ಪಡೆದಿದ್ದೀರಾ ಅಂತ. ಆಮೇಲೆ ಗೊತ್ತಾಯಿತು, ರೂಪಾ ಚನ್ನಗೌಡ ಪಾಟೀಲ್ ಅವರು ಇಡೀ ರಾಜ್ಯಕ್ಕೆ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಿಂದ ಹೆಣ್ಣು ಮಗಳು ಮಾಡಿದಾಳೆ ಸಾಧನೆ ಅಂತಕ್ಕಂಥದ್ದು. ನಾನೊಬ್ಬ ಹೆಣ್ಮಗಳಾಗಲಿ ಭಾಳ 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 ಖುಷಿಪಟ್ಟೆ. ನಾನು ಸ್ಥಾನ ನೋಡೋಕೆ ಹೋಗಲಿಲ್ಲ, ಟಾಪ್ ರ್ಯಾಂಕ್ ಬಂದಿದೆ ಅಂತಕ್ಕಂಥದ್ದು ಗೊತ್ತಾಗ್ಬಿಡ್ತು. ಆನಂತರ ನಾವು ಅನಾಲಿಸಿಸ್ ಸ್ಟಾರ್ಟ್ ಮಾಡ್ಕೊಂಡಾಗ ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೈಲಹೊಂಗಲ್ ಅವರು ಹೇಳಿದಂತೆ ಕ್ವಾಲಿಟಿ ಆಸ್ಪೆಕ್ಟಲ್ಲಿ ಬಹಳ ಉತ್ತಮ ಫಲಿತಾಂಶ ಇದೆ. ಉದಾಹರಣೆ ಹೇಳಬೇಕು ಅಂತಂದರೆ ಟಾಪ್ 10 ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 84 ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದಾರೆ. 614 ನಿಂತದ್ರಿ. ನಂದು 10ನೇ ನಂಬರ್ 614 ನಿಂತಿದೆ. ಟಾಪ್ 1 ರೂಪಾ ಚನ್ನಗೌಡ ಪಾಟೀಲ್ ಮಾತ್ರ ಇರುವಂಥದ್ದು. 24 ಮತ್ತು 3 ವಿದ್ಯಾರ್ಥಿಗಳು, 23 5 ವಿದ್ಯಾರ್ಥಿಗಳು, ಹೀಗೆ ಮುಂದುವರಿತದೆ. ಆಮೇಲೆ 600ಕ್ಕಿಂತ ಅಧಿಕ, 415ಕ್ಕಿಂತ ಅಧಿಕ ಮಕ್ಕಳು ಅಂಕಗಳನ್ನು ಪಡೆದಿರುವಂಥದ್ದು. ಸೊ ಇದನ್ನೆಲ್ಲ ನೋಡಿದಾಗ ಭಾಳ ಖುಷಿ ಆಗ್ತದೆ. ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತಂತಂದರೆ, ಎಲ್ಲ ಮಾಧ್ಯಮದವರಾಗಲಿ ಅಥವಾ ಪಾಲಕರು, ಪೋಷಕರು ಈ ಸರಿ ತಾಯಂದ್ರು ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು ನಮ್ಮ ಒಂದು ಫಲಿತಾಂಶ ಸುಧಾರಣಾ ಪ್ರಕ್ರಿಯೆಯಲ್ಲಿ. ಅವರು ಕರೆದಾಗ ಸಭೆಗೆ ಬರ್ತಾ ಇದ್ರು, ಮಕ್ಕಳನ್ನು ಕಾಳಜಿ ಮಾಡುವಂಥದ್ದು. ಸೊ ಇದನ್ನೆಲ್ಲ ನೋಡಿದಾಗ ನಮ್ಮ ಉತ್ತಮ ಯೋಜನೆ ಪ್ರಾಮಾಣಿಕವಾಗಿ ಮಾಡಿದ್ದು ಫಲ ಕೊಟ್ಟಿದೆ. ಮುಂದಿನ ಹಂತಗಳಲ್ಲಿ ನಾವು ಇನ್ನೂ ಉತ್ತಮ ಸಾಧನೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ನಮಗೆ CO ಸಾಹೇಬರು ಮಾರ್ಗದರ್ಶನ ಮಾಡಿದ್ದಾರೆ. ಜೂನಿಂದನೇ ನಾವು ಪ್ರಕ್ರಿಯೆ ಶುರು ಮಾಡಿಕೊಂಡು ಇನ್ನಷ್ಟು ಉತ್ತಮವಾದಂಥದ್ದ ಹೆಜ್ಜೆ ಎಡೆಗೆ ನಾವು ಸಾಕ್ತೀವಿ ಅಂತ ಹೇಳ್ತಾ, ರೂಪಾ ಬಗ್ಗೆ ಹೇಳ್ಬೇಕಾ ಅಂತಂದರೆ ಸಿಂಪಲ್ ಲಿವಿಂಗ್ ಅಂತ ಅನಿಸ್ತದೆ ನನಗೆ. ಭಾಳ ಸರಳ ಅನ್ನಿಸ್ತಾ ಇದ್ದಾಳೆ ಮಗಳು. ಪಾಪ ಎಷ್ಟು ಇನ್ನೋಸೆಂಟ್ ಅಂದರೆ, ಎಷ್ಟು ಮುಗ್ಧ ಅಂತಂದರೆ, ಅಜ್ಜಿ ಮನೆಗೆ ಹೋಗಿದ್ರು ಅಂತ ಅನಿಸ್ತದೆ ಬಹುಶಃ. ಅಜ್ಜಿ ಮನೇಲಿದ್ರು, ತಮ್ಮ ಪಾಡಿಗೆ ತಾವಿದ್ರು ಅವರು. ಸೊ ಫಸ್ಟ್ ರ್ಯಾಂಕ್ ಅಂತ ಗೊತ್ತಾದಾಗ ಬಲವಂತದಿಂದ ಇವತ್ತು ಅವ್ರನ್ನ ಕರೆಸಿದೀವಿ ನಾವು. ಅವ್ರ ತಂದೆ ತಾಯಿಗಳ ಮುಖದ ಮೇಲಿರುವ ಖುಷಿ ನೋಡಿದರೆ, ಸಂಬಂಧಿಕರು ಹಿರಿಯರು ಕುಂತಿದ್ದಾರೆ, ಊರವರೆಲ್ಲ ಸೇರಿದ್ದಾರೆ. ಇದಕ್ಕಿಂತ ಸೌಭಾಗ್ಯ ಏನೂ ಬೇಕಿಲ್ಲ. ಸೊ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ರೂಪಳಿಗೆ ಅಭಿನಂದನೆಯನ್ನು ಹೇಳ್ತಾ, ಅವಳ ಮುಂದಿನ ಶಿಕ್ಷಣ ಇನ್ನಷ್ಟು ಉಜ್ವಲ ಆಗಲಿ, ಅವಳೇನು ಅಂದ್ಕೊಂಡಿದ್ದಾಳೆ ಅದು ಸಾಧನೆ ಮಾಡಲಿ, ಶಿಕ್ಷಕರು ಎಲ್ಲ ಹಿರಿಯರು ಅವಳಿಗೆ ಒತ್ತಾಸೆಯಾಗಿ ನಿಲ್ತೀವಿ ಅಂತಂತ ಹೇಳ್ತಾರೆ. ಇದ್ರು ಮತ್ತೊಮ್ಮೆ ಶುಭವಾಗಲಿಮ್ಮ. ಆಲ್ ದಿ ಬೆಸ್ಟ್. ನಾನು ಹೇಳ್ತೀನಿ, ನೀವು ಮನಸ್ಸು ಮಾಡಿದರೆ ನೀವು ಸಾಧನೆ ಮಾಡೋವಂಥ ಇದರಲ್ಲಿ ಯಾವುದರಲ್ಲಿ ಹಿಂದುಳಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಷ್ಟು ಒಂದು ಕೃಷಿಕ ಕುಟುಂಬ, ಸರಳವಾದಂಥ ಜೀವನ ನಡೆಸ್ತಾ ಇರುವಂಥವ್ರು, ಗ್ರಾಮ ಮಟ್ಟದಲ್ಲಿ. ಸೊ ಇದೆಲ್ಲ ನೋಡಿದರೆ ಇದು ಒಂದು ಮಾದರಿ ಆಗಿ ನಮಗೆ ನಿಲ್ತದೆ ಮುಂದಿನ ಹಂತದಲ್ಲಿ. ನಾನು ಈಗಾಗಲೇ ಹೇಳಿದ ಹಾಗೆ 84 ಟಾಪರ್ಸ್ ವಿದ್ಯಾರ್ಥಿಗಳಲ್ಲಿ ಬಹುತೇಕರು ಸಹ ಈಗಾಗಲೇ ಗೌರ್ಮೆಂಟ್ ಶಾಲೆಯಿಂದ ಇದ್ದಾರೆ. ಸೊ ಹೆಚ್ಚು ನಾವು ಏನಂತಂತಂದರೆ, ಸರ್ಕಾರಿ ಶಾಲೆಗಳಲ್ಲಿರುವಂತಹ ಮೆರಿಟೋರಿಯಸ್ ಶಿಕ್ಷಕರು ಏನಿದ್ದಾರೆ ಮತ್ತು ಪಾಲಕರ ಸಹಯೋಗ, ಮನೆಯಲ್ಲಿ ಮಗು ಏನು ಮಾಡ್ತಾ ಇದೆ ಎನ್ನುವಂಥದ್ದು ಅನುಪಾಲನೆ ಮಾಡಿದ್ದೇ ಆದರೆ, ಮಕ್ಕಳಿಗೆ ಧೈರ್ಯ ಹೇಳಿದ್ದೇ ಆದರೆ, ಖಂಡಿತ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿರುವಂಥ ಮಕ್ಕಳು ಸಾಧನೆ ಮಾಡಬಲ್ಲರು ಅಂತಕ್ಕಂಥದ್ದು ನಮಗೆ ರೂಪದಿಂದ ಇವತ್ತು ಗೊತ್ತಾಗ್ತಾ ಇದೆ.